ಬೇದರ್ನ ಶ್ರೀ ಸಾಯಿ ಕಿರಣ್ ಆಸ್ಪತ್ರೆಯ ಡಾಕ್ಟರ್ ಬ್ರಹ್ಮಾನಂದ ಸ್ವಾಮಿ, ಡಾಕ್ಟರ್ ಸಪ್ನಾ ಬ್ರಹ್ಮಾನಂದ ಸ್ವಾಮಿ ಇವರ ನೇತೃತ್ವದಲ್ಲಿ ಸತತ 6 ವರ್ಷಗಳಿಂದ ಉಚಿತ ತಪಾಸಣೆ ಶಿಬಿರ ಆಯೋಜನೆ ಮಾಡುವ ಮೂಲಕ ಮೂಲವ್ಯಾಧಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡುತ್ತಿದ್ದಾರೆ. ಮೂಲವ್ಯಾಧಿ, ಪೈಲ್ಸ್, ಫಿಸ್ತುಲಾ, ಫಿಶರ್ಸ್ ಮುಂತಾದ ವ್ಯಾಧಿಗಳಿಗೆ ಸಂಬಂಧಿಸಿದ ರೋಗಗಳ ಸಮಸ್ಯೆಯಿಂದ ನೀವು ಬಳಲುತ್ತಿದ್ದೀರಾ? ಚಿಂತೆ ಬೇಡ. ನಿಮಗಾಗಿಯೇ ಉಚಿತ ತಪಾಸಣೆ ಶಿಬಿರ ಆಯೋಜನೆ ಹಾಗೂ 2 ದಿವಸದ ಔಷಧಿಯನ್ನ ನೀಡಲಾಗುವುದು. ದಿನಾಂಕಿಸಿಯನ್ನ ಪಡೆಯಬಹುದಾಗಿದೆ. ಸ್ಥಳ ಶ್ರೀ ಸಾಯಿ ಕಿರಣ್ ಆಸ್ಪತ್ರೆ, ಪ್ಲಾಟ್ ನಂಬರ್ 28, ಶಿವನಗರ ಉತ್ತರ, ಮಿಲೆನಿಯಂ ಸ್ಕೂಲ್ ರಸ್ತೆ, ಬೀದರ್. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬೀದರ್ನ ಗುರುದೇವ ಆಶ್ರಮದ ಪರಿಸರದಲ್ಲಿ ಆಶ್ರಮದ ರಜತ ಮಹೋತ್ಸವ, ಸದ್ಗುರು ಸಚ್ಚಿದಾನಂದ ಸ್ವಾಮೀಜಿ ಜಯಂತಿ ಆಚರಣೆ, ಸುವಿಚಾರ ಚಿಂತನ ಕಾರ್ಯಕ್ರಮದ ಸಮಾರೋಪ ಸಮಾರಂಭ, ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳವರಿಂದ ಉದ್ಘಾಟನೆ. ಭಾರತ್ ಮಾತಾ ಸೇವಾ ಸಮಿತಿ ವತಿಯಿಂದ ಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ಶಿವಾಜಿ ಜಯಂತಿ ಆಚರಣೆ ಮೆರವಣಿಗೆ. ಮಲ್ಕಾಪುರದಿಂದ ನೌಬಾದ್ವರೆಗೆ ಜರುಗಿದ ಮೆರವಣಿಗೆ. ಪೂಜ್ಯರು ಪರಧರ್ಮ ಸಹಿಷ್ಣುಗಳಾಗಿದ್ದಾರೆ. ಪಪ್ಪು ಪಾಟೀಲ್ ಖಾನಾಪುರ್. ಜಿಲ್ಲಾಡಳಿತದ ವತಿಯಿಂದ ನಗರದಲ್ಲಿ ಜರುಗಿದ ಭವ್ಯ ಶಿವಾಜಿ ಜಯಂತಿ, ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಗೆ ಮಾಲಾರ್ಪಣೆ ಸಲ್ಲಿಸಿದ ಸಚಿವ ರಹೀಂ ಖಾನ್, ಜಿಲ್ಲಾಧಿಕಾರಿ ಶಿಲ್ಪ ಶರ್ಮಾ. ಮೆರವಣಿಗೆಯಲ್ಲಿ ಕುಣಿದು ಕುಪ್ಪಳಿಸಿದ ಯುವಕ ಯುವತಿಯರು ಹಾಗೂ ಮರಾಠ ಸಮುದಾಯದ ಬಾಂಧವರು. ವರ್ಗ ಎಬಿಸಿ ಎಂದು ವರ್ಗೀಕರಿಸಿ ಜಾತಿ ಪ್ರಮಾಣ ಪತ್ರ ವಿತರಿಸಲು ಹೊರಡಿಸಿರುವ ಆದೇಶದಿಂದ ತೊಂದರೆ ಆಗ್ತಾ ಇದೆ. ಒಳ ಮೀಸಲಾತಿ ಹಿಂಪಡೆದೇ ಇದ್ದರೆ ರಾಜ್ಯದಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು. ಬೆಲ್ದಾರ್ ಹಾಗೂ ಡಾಕುಳ್ಗಿ ಸುದ್ದಿಗೋಷ್ಠಿಯಲ್ಲಿ ಎಚ್ಚರಿಕೆ. ಫೆಬ್ರವರಿ 21, 22ರಂದು ಸಾಯಿ ಕಿರಣ್ ಆಸ್ಪತ್ರೆಯಲ್ಲಿ ಮೂಲವ್ಯಾಧಿ ಉಚಿತ ತಪಾಸಣೆ ಶಿಬಿರ, 3 ದಿವಸಗಳ ಉಚಿತ ಔಷಧಿ ವಿತರಣೆ. ಜಿಲ್ಲೆಯ ಜನತೆ ಸದುಪಯೋಗ ಪಡೆದುಕೊಳ್ಳಲು ಡಾಕ್ಟರ್ ಬ್ರಹ್ಮಾನಂದ ಸ್ವಾಮಿ, ಡಾಕ್ಟರ್ ಸಪ್ನಾ ಸ್ವಾಮಿ ಕರೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಶ್ರೀ ಗುರುದೇವ ಆಶ್ರಮದ ರಜತ ಮಹೋತ್ಸವ, ಸದ್ಗುರು ಸಚ್ಚಿದಾನಂದ ಸ್ವಾಮಿಗಳ 90ನೇ ವರ್ಷದ ಜಯಂತಿ ಮಹೋತ್ಸವ ಹಾಗೂ 108 ಮನೆಗಳಲ್ಲಿ ಸುವಿಚಾರ ಚಿಂತನ ಕಾರ್ಯಕ್ರಮದ ಸಮಾರೋಪ ಸಮಾರಂಭವನ್ನು ನಗರದ ಗುಂಪಾ ಎದುರುಗಡೆ ಇರುವಂತಹ ಗುರುದೇವ ಆಶ್ರಮದಲ್ಲಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಸಾಧು ಸಂಸ್ಥಾನ ಮಠ ಇಂಚಲದ ಪೀಠಾಧ್ಯಕ್ಷರಾಗಿರುವಂಥ ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳವರು ತಮ್ಮ ಅಮೃತ ಹಸ್ತದಿಂದ ಜ್ಯೋತಿ ಪ್ರಜ್ವಲನದ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಿದರು. ಈ ಕುರಿತು ಮಾತನಾಡಿರುವಂತಹ ಆಶ್ರಮದ ಸಾಧಕರಾಗಿರುವಂತಹ ಪೂಜ್ಯ ಗಣೇಶಾನಂದ ಮಹಾರಾಜರು ಮಾತಾಡ್ತಾ, ಜನರಲ್ಲಿ ಅಧ್ಯಾತ್ಮ ತತ್ವದ ಜಾಗೃತಿ ಮೂಡಿಸುವುದು, ಜನರಿಗೆ ದೇವರ ಸನ್ನಿಧಾನದ ಕಡೆಗೆ ಕರೆದುಕೊಂಡು ಬರುವಂಥದ್ದು ನಮ್ಮ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದೆ. ವ್ಯಕ್ತಿ ಪರಮಾತ್ಮನಿಂದ ದೂರ ಆದಾಗ ಸಹಜವಾಗಿ ಅಶಾಂತಿ, ಅರಾಜಕತೆ ಸಮಾಜದಲ್ಲಿ ಉಂಟು ಮಾಡ್ತಾನೆ. ಹೀಗಿರುವಾಗ ವ್ಯಕ್ತಿ ಯಾವಾಗಲೂ ಕೂಡ ದೇವರ ಸ್ಮರಣೆಯನ್ನು ಮಾಡಬೇಕು, ಸಂಸ್ಕಾರದಿಂದ ಬದುಕಬೇಕು, ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಸ್ವತಃ ತಾನು ಕೂಡ ಒಂದು ಕಾಯಕ ಮಾಡಿ ತನ್ನ ಕುಟುಂಬವನ್ನು ಚೆನ್ನಾಗಿ ನೋಡ್ಕೋಬೇಕು, ಸಮಾಜ ಸೇವೆ ಮಾಡಬೇಕು ಅಂತಂದರೆ ಇಂತಹ ಕಾರ್ಯಕ್ರಮಗಳ ಮೂಲಕವಾಗಿ ಆತನನ್ನು ಆಧ್ಯಾತ್ಮದ ಕಡೆಗೆ ಕರ್ಕೊಂಡು ಬರಬೇಕಾಗುತ್ತೆ. ಆಧ್ಯಾತ್ಮದ ಕಡೆಗೆ ವ್ಯಕ್ತಿ ಯಾವಾಗ ಬರ್ತಾನೋ ಆವಾಗ ಸಮಾಜದಲ್ಲಿ ಶಾಂತಿ ಉಂಟಾಗುತ್ತೆ, ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾನೆ, ಶಾಂತಿಯಿಂದ ಬದುಕ್ತಾನೆ. ವ್ಯಕ್ತಿ ಶಾಂತಿಯಿಂದ ಬದುಕಿದಾಗ ಇಡೀ ಸಮಾಜವೇ ಶಾಂತಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂಥ ಮಾತನ್ನು ಗಣೇಶಾನಂದ ಮಹಾರಾಜರು ಹೇಳಿದರು. ವೇದಿಕೆ ಮೇಲೆ ಚಿದಂಬರ ಆಶ್ರಮದ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು, ಪೂಜ್ಯ ಶ್ರೀ ಸಹಜಾನಂದ ಸ್ವಾಮಿಗಳು,
ಮಹಾಲಿಂಗಪುರ, ಪೂಜ್ಯ ವಿದ್ಯಾನಂದ ಭಾರತಿ ಸ್ವಾಮಿಗಳು ಹಂಪಿ, ಪ್ರಣವಾನಂದ ಮಹಾಸ್ವಾಮಿಗಳು ಮುಚಳಂಬ, ನಿಜಗುಣದೇವ ಸ್ವಾಮಿಗಳು ಹುಣಶ್ಯಾಳ, ಶಂಕರಾನಂದ ಸ್ವಾಮಿಗಳು ಆಳೂರ, ಮಾತಾಶ್ರೀ ಲಕ್ಷ್ಮೀದೇವಿ ತಾಯಿ, ಮಾತಾಶ್ರೀ ಅಮೃತಾನಂದಮಯಿ, ಮಾತಾಶ್ರೀ ಸಿದ್ದೇಶ್ವರಿ ತಾಯಿಯವರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ತೊಂಡಿಕಟ್ಟಿಯ ಅಭಿನವ ವೆಂಕಟೇಶ್ವರ ಸ್ವಾಮೀಜಿಯವರು, ಹುಣಶ್ಯಾಳದ ನಿಜಗುಣದೇವ ಸ್ವಾಮೀಜಿಯವರು, ಸೋಲಾಪುರದ ಮಾತೆ ಸುಶಾಂತ ದೇವಿಯವರು, ಮಲ್ಲಾಪುರದ ಮಾತೆ ಆನಂದಮಯಿಯವರು, ಬೆಳ್ಳೂರಿನ ಮಾತೆ ಅಮೃತಾನಂದಮಯಿ ಸಮ್ಮುಖ ವಹಿಸಿದರು. ಆರಂಭದಲ್ಲಿ ಪೂಜ್ಯದ್ವಯರ ಲಿಂಗಹಸ್ತದಿಂದ ಧ್ವಜಾರೋಹಣ, ಸದ್ಗುರು ಸಿದ್ಧಾರೂಢರ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಲಾಯಿತು. ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಹಲವು ಪೂಜ್ಯರು ಮಾನವ ಜನ್ಮ ದೊಡ್ಡದು ವಿಷಯದ ಮೇಲೆ ಮಾರ್ಮಿಕವಾಗಿ ತಮ್ಮ ಆಶೀರ್ವಚನ ನೀಡಿದರು. ಶಿವಕುಮಾರ್ ಪಾಂಚಾಳ್, ಸಿದ್ಧಾರೂಢ ಕಂದಗೂಳ್, ಮಾರುತಿ ಚಾಂಬೋಳ್, ಲಕ್ಷ್ಮೀ ಬೆಳ್ಳೂರ್, ಜಾನವಿ ಮಾನ ಸೇರಿದಂತೆ ಹಲವರಿಂದ ಸಂಗೀತ ಸೇವೆ ನೆರವೇರಿತು. ಬೆಳಗ್ಗೆ ರುದ್ರಾಭಿಷೇಕ, ಸ್ತೋತ್ರ, ಭಜನೆ ಕಾರ್ಯಕ್ರಮಗಳು ಜರುಗಿದವು. ವಿವಿಧೆಡೆಯ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಪರಮ ಪವಿತ್ರವಾಗಿರ್ತಕ್ಕಂಥ ಈ ಮನುಷ್ಯ ಜನ್ಮವನ್ನು ಕೃತಾರ್ಥ ಮಾಡಿಕೊಳ್ಳಬೇಕೆಂಬ ಸದಿಚ್ಛೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ಶಿವಸ್ವರೂಪಿಗಳೇ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಇಂದಿನ ಚಿಂತನೆಗೆ ಅಧಿಕರಣವಾದ ವಿಷಯ ಮಾನವ ಜನ್ಮ ದೊಡ್ಡದು. ಮನುಷ್ಯ ಜನ್ಮ ಜಂತೂನಾಂ ನರಜನ್ಮ ದುರ್ಲಭಂ ಅಂತ ಶಂಕರ ಭಗವತ್ಪಾದರು ಹೇಳಿದ ಹಾಗೆ 84 ಲಕ್ಷ ಜೀವರಾಶಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಜನ್ಮ ಯಾವುದು ಅಂತಂದ್ರೆ ಈ ಮನುಷ್ಯ ಜನ್ಮ. ಅದಕ್ಕೆ ಶ್ರೀಮನ್ ನಿಜಗುಣ ಶಿವಗಳು ಬಹು ಸುಂದರವಾಗಿ ಪ್ರಶ್ನೆಯನ್ನು ಮಾಡ್ತಾರೆ. ನರಜನ್ಮದಿಂದಿಹದಳು ಮಿಗಿಲುಂಟೆ, ಮನುಷ್ಯ ಜನ್ಮಕ್ಕಿಂತಲೂ ಈ ಲೋಕದಲ್ಲಿ ಶ್ರೇಷ್ಠವಾದ ಜನ್ಮ ಇನ್ನೊಂದಿದೇನು ಅಂತ ಉಂಟೆ ಅಂತಂದ್ರೆ ಪ್ರಶ್ನೆಯನ್ನು ಮಾಡಿದ್ರೆ ಅದಕ್ಕೆ ಇಲ್ಲ ಅಂತ ಉತ್ತರ. ಈ ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾದದ್ದು. ಆದ್ದರಿಂದ ಶಂಕರ ಭಗವತ್ಪಾದರು ಕೂಡ ಈ ಮನುಷ್ಯ ಜನ್ಮದ ಬಗ್ಗೆ ಹೇಳ್ಕೊಂಡು ಬಂದಿದ್ದಾರೆ, ಭಾಗವತದಲ್ಲೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಈ ಮನುಷ್ಯ ಜನ್ಮ ಇದೆಯಲ್ಲ, ಈ ಮನುಷ್ಯ ಜನ್ಮದಲ್ಲಿ ಇದಕ್ಕೆ ಅರಿವಿನ ಜನ್ಮ ಅಂತ ಕರೀತಾರೆ. ಈ ಮನುಷ್ಯ ಜನ್ಮವನ್ನ, ಈ ಮನುಷ್ಯ ಜನ್ಮವನ್ನ ನಾವು ಪಡ್ಕೊಂಡು ಬಂದ ಮೇಲೆ ಹೇಗೆ ಇರಬೇಕು ಅಂದ್ರೆ ಒಬ್ಬ ಸುಭಾಷಿತಕಾರ ಹೇಳಿದ, ಆಹಾರ ನಿದ್ರಾ ಭಯಮಯಿತು ನಂಚ ಸಾಮಾನ್ಯ. ಓಂ ಶ್ರೀ ಗುರುಭ್ಯೋ ನಮಃ. ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಶ್ರೀಪಾದಗಳಲ್ಲಿ ಅನಂತ ಕೋಟಿ ದೀರ್ಘದಂಡವತ್ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ, ನಾಡಿನ ಎಲ್ಲ ಮಹಾತ್ಮರ ದಿವ್ಯ ಶ್ರೀಚರಣಗಳಲ್ಲಿ, ದಾರ್ಶನಿಕ ಮಹಾಪುರುಷರ ಶ್ರೀಚರಣಗಳಲ್ಲಿ ವಂದಿಸಿ, ಬೀದರ್ ನಗರದ ಸಿದ್ಧಾರೂಢ ಮಠ ಗುಂಪಾ ಸಮೀಪದಲ್ಲಿರುವ ಶ್ರೀ ಗುರುದೇವಾಶ್ರಮ ತನ್ನದೇ ಆದ ವಿಶೇಷತೆಯನ್ನು ಹೊಂದಿದೆ. ಗುರುದೇವಾಶ್ರಮವು ಸ್ಥಾಪನೆಯಾಗಿ 25 ವರ್ಷಗಳಾದ ಪ್ರಯುಕ್ತ ಗುರುದೇವಾಶ್ರಮದ ರಜತ ಮಹಾಮಹೋತ್ಸವವನ್ನು ಆಚರಿಸುವ ನೆಪದಲ್ಲಿ ಈ ಭವ್ಯವಾದ ಸಮಾರಂಭ ನಡೆದು ಬರ್ತಾ ಇದೆ. ಸಿದ್ಧಾರೂಢ ಪರಂಪರೆಯ ಮೂಲ ಧ್ಯೇಯ ತತ್ವಚಿಂತನ. ಯಾವ ತತ್ವವನ್ನು ತಿಳಿಯುವ ಸಲುವಾಗಿ ಮನುಷ್ಯ ಜನ್ಮವು ಪರಮಾತ್ಮನು ನಮಗೆ ಕೊಟ್ಟಿದ್ದಾನೆಯೋ, ಭಗವಾನ್ ಶಂಕರಾಚಾರ್ಯರು ಜ್ಞಾತೆ ತತ್ವೇ ಕಪ್ಪರಿವ ಬಹಳ ಸುಂದರವಾದ ಮಾತನ್ನ ಹೇಳಿದ್ದಾರೆ. ಜ್ಞಾತೆ ತತ್ವೇ ಸಂಸಾರ. ತತ್ವವನ್ನು ತಿಳಿದ ಮೇಲೆ ಜನ್ಮ ಮರಣ ರೂಪಾತ್ಮಕವಾದ ಸಂಸಾರದಿಂದ ಜೀವನ ಮುಕ್ತನಾಗ್ತಾನಪ್ಪ. ತತ್ವ ತಿಳಿಲಿಲ್ಲ ಅಂದ್ರೆ ಆ ಜನ್ಮಕ್ಕೆ ಯಾವ ಅರ್ಥನೂ ಇಲ್ಲ ಅಂತ ತಿಳ್ಕೊಂಡು ತತ್ವಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಸಿದ್ಧಾರೂಢಪ್ಪ ತನ್ನ ಜೀವನದ ಕೊನೆಯವರೆಗೆ ಕೇವಲ ತತ್ವವನ್ನೇ ಪ್ರವಚನದ ಮೂಲಕ ದಿನಕ್ಕೆ 4 ಸಾರಿ ಉಪದೇಶವನ್ನ ಮಾಡ್ತಿದ್ರು. ಆ ಪರಂಪರೆಯ ಬಂದಿರುವ ಸದ್ಗುರು ಶ್ರೀ ಸಚ್ಚಿದಾನಂದ ಮಹಾಸ್ವಾಮಿಗಳವರು ತಮ್ಮ ಆಯುಷ್ಯದವರೆಗೆ ಸಂಪೂರ್ಣ ವೇದಾಂತಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ವೇದಾಂತ ತತ್ವ ಪ್ರಚಾರವನ್ನು ಮಾಡಿದರು. ಅವರ 90ನೇ ವರ್ಷದ ಜಯಂತಿ ಮಹಾಮಹೋತ್ಸವವು ಈ ಕಾರ್ಯಕ್ರಮದ ವಿಶೇಷವಾಗಿದೆ. ಅದರ ಜೊತೆಗೆ ಮನೆ ಮನೆಗೆ ನಾವೇ ಹೋಗಿ ಸಿದ್ಧಾರೂಢಪ್ಪನ ಮಹಾಪೂಜೆಯನ್ನು ಮಾಡಿ ಎಲ್ಲ ನಮ್ಮ ಖರ್ಚಿನಲ್ಲಿಯೇ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿಕೊಂಡು ಅಲ್ಲಿ ಬಂದಿರುವ ಜನರಿಗೆ ವೇದಾಂತದ ಮಹತ್ವ, ಮನುಷ್ಯ ಜನ್ಮದ ಮಹತ್ವ, ಸಾಧನೆಯ ಮಹತ್ವ, ಮಹಾತ್ಮರ ಜೀವನದ ವಿಶೇಷತೆ, ಜೀವನ ಯಾವ ರೀತಿ
ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ಮಲ್ಕಾಪುರ ಭಾವಲಿಂಗ ಆಶ್ರಮದಿಂದ ನೌಬಾದ್ನ ಔದುಂಬರಲಿಂಗ ಆಶ್ರಮದವರೆಗೆ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರದ ಮೆರವಣಿಗೆ ಭವ್ಯ ದಿವ್ಯ ರೀತಿಯಲ್ಲಿ ಜರುಗಿದೆ ಎಂದು ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜರ ಆಪ್ತರಾಗಿರುವಂಥ ಪಪ್ಪು ಪಾಟೀಲ್ ಖಾನಾಪುರ ಅವರು ತಿಳಿಸಿದರು. ಈ ಕುರಿತು ಮೆರವಣಿಗೆಯಲ್ಲಿ ನಮ್ಮೊಂದಿಗೆ ಮಾತನಾಡಿರುವಂತಹ ಪಪ್ಪು ಪಾಟೀಲ್ ಅವರು ನಗರದ ಬಸವೇಶ್ವರ ವೃತ್ತ, ಭಗತ್ ಸಿಂಗ್ ವೃತ್ತ, ಹೊಸ ಬಸ್ ನಿಲ್ದಾಣ, ಶಿವನಗರ, ಪ್ರತಾಪನಗರದ ಮೂಲಕವಾಗಿ ನೌಬಾದ್ನ ಆಶ್ರಮದವರೆಗೆ ಮೆರವಣಿಗೆ ಸಾಗಿತ್ತು. ದಾರಿಯುದ್ದಕ್ಕೂ ಪೂಜ್ಯರು ಭಕ್ತರಿಗೆ ಆಶೀರ್ವಾದಿಸಿ ಪ್ರಸಾದವನ್ನು ವಿತರಣೆ ಮಾಡಿದರು. ಮೆರವಣಿಗೆಯಲ್ಲಿ ನೂರಾರು ಯುವಕರು ಬೈಕ್ ಮೇಲೆ ಹಾಗೂ ಕಾರಿನಲ್ಲಿ ಕುಳಿತು ಪೂಜ್ಯರಿಗೆ ಸಾಥ್ ನೀಡಿದ್ದು ವಿಶೇಷವಾಗಿತ್ತು ಎನ್ನುವಂಥ ಮಾತನ್ನು ಪಪ್ಪು ಪಾಟೀಲ್ ತಿಳಿಸಿದರು. ಮುಂದುವರೆದು ಮಾತನಾಡಿದ ಪಪ್ಪು ಪಾಟೀಲ್ ಖಾನಾಪುರ ಅವರು ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜರು ಸರ್ವಧರ್ಮ ಸಮನ್ವಯತೆಯಿಂದ ದೇಶದಾದ್ಯಂತ ಸಂಚರಿಸಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಜಾತಿ, ಧರ್ಮ, ಮತ, ಪಂಥಗಳ, ವರ್ಣ ವರ್ಗಗಳ ಭೇದವಿಲ್ಲದೆ ಎಲ್ಲರನ್ನ ಒಪ್ಪಿಕೊಂಡು ಎಲ್ಲ ಮಹಾತ್ಮರ ಜಯಂತಿ ಉತ್ಸವಗಳನ್ನು ಅತ್ಯಂತ ಸಂಭ್ರಮ ಮತ್ತು ಸಡಗರದ ಮಧ್ಯೆ ಆಚರಣೆಯನ್ನು ಮಾಡ್ತಾರೆ. ಇಂದು ಶಿವಾಜಿ ಜಯಂತಿ ಪ್ರಯುಕ್ತ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರದ ಮೆರವಣಿಗೆ ಅತ್ಯಂತ ಸಂಭ್ರಮದಿಂದ ಜರುಗಿದೆ. ಮೆರವಣಿಗೆಯಲ್ಲಿ ಪಾಲ್ಗೊಂಡ ಎಲ್ಲ ಯುವಕರಿಗೂ ಹಿರಿಯರಿಗೂ ಪೂಜ್ಯರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದು ಪಪ್ಪು ಪಾಟೀಲ್ ತಿಳಿಸಿದ್ದಾರೆ. ಇದೇ ವೇಳೆ ಸಾವಿರಾರು ಜನ ಭಕ್ತಾದಿಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ನಗರದಾದ್ಯಂತ ಸಂಚರಿಸಿದ ಮೆರವಣಿಗೆಯಲ್ಲಿ ಜನರು ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜರ ದರ್ಶನವನ್ನು ಪಡೆದು ಪುನೀತರಾದರು. ಜೈ ಭಾರತ್ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರು ಪರಮ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜ ನಿರ್ಗುಡಿ ಅಪ್ಪಾಜಿಯವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ಬೀದರ್ ನಮ್ಮದ ಮಲ್ಕಾಪುರ ಆಶ್ರಮದಿಂದ ನಮ್ಮ ನೌಬಾದ್ನ ಶ್ರೀ ಔದುಂಬರಲಿಂಗ ಆಶ್ರಮದವರೆಗೆ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಭವ್ಯ ಮೆರವಣಿಗೆಯನ್ನು ಪೂಜ್ಯ ಅಪ್ಪಾಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ನಡೀತಾ ಇದೆ. ಪೂಜ್ಯ ಅಪ್ಪಾಜಿಯವರು ಜೈ ಭಾರತ್ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಅವರು ಯಾವುದೇ ಒಂದು ಜಾತಿ, ಧರ್ಮ, ಪಕ್ಷ ಭೇದವಿಲ್ಲದೆ ಪ್ರತಿಯೊಂದು ಸಮಾಜಕ್ಕೆ ಎತ್ತಿಡುವಂಥ ಕೆಲಸ ಮಾಡ್ತಾರೆ. ಪ್ರತಿಯೊಂದು ಸಮಾಜದ ಪೂಜ್ಯರಿಗೆ ಗೌರವ ಕೊಡುವಂಥ ಕೆಲಸ ಮಾಡ್ತಾರೆ. ಇದೇ ರೀತಿಯಾಗಿ ಅಪ್ಪಾಜಿಯವರು ವಿವಿಧ ಒಂದು ರಾಜ್ಯೋತ್ಸವ ಬರುತ್ತೆ, ಒಂದು ಜಯಂತಿ ಬರುತ್ತೆ, ಅಂಬೇಡ್ಕರ್ ಜಯಂತಿ ಆಗಲಿ, ಭಗತ್ ಸಿಂಗ್ ಜಯಂತಿ ಆಗಲಿ, ಇದೆಲ್ಲ ಅಪ್ಪಾಜಿಯವ್ರ ದಿವಸ ಪ್ರತಿ ವರ್ಷ ಮಾಡ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಜಿಲ್ಲಾಡಳಿತದ ವತಿಯಿಂದ ನಗರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಭವ್ಯ ಜಯಂತಿ ಕಾರ್ಯಕ್ರಮ ಜರುಗಿತು. ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ನಗರದ ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತದಲ್ಲಿ ಅವರ ಒಂದು ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಸಚಿವ ರಹೀಂ ಖಾನ್ ಅವರು ಗೌರವಿಸಿದರು. ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವರಾಗಿರುವಂಥ ರಹೀಂ ಖಾನ್ ಅವರು ಶಿವಾಜಿ ಮಹಾರಾಜರ ಮೂರ್ತಿಗೆ ಬೃಹತ್ ಮಾಲಾರ್ಪಣೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಜಿಲ್ಲಾಧಿಕಾರಿಗಳಾಗಿರುವಂಥ ಶ್ರೀಮತಿ ಶಿಲ್ಪಾ ಶರ್ಮಾ ಅವರು ಕೂಡ ಶಿವಾಜಿಯವರ ಒಂದು ಭಾವಚಿತ್ರಕ್ಕೆ ಗೌರವ ನಮನವನ್ನು ಸಲ್ಲಿಸ್ತಾರೆ, ಮಾಲಾರ್ಪಣೆಯನ್ನು ಮಾಡ್ತಾರೆ. ಇದೇ ಒಂದು ಸಂದರ್ಭದಲ್ಲಿ ಮರಾಠ ಸಮುದಾಯದ ಬಾಂಧವರು ಮೆರವಣಿಗೆಯುದ್ದಕ್ಕೂ ಕೂಡ ಯುವಕರು, ಹಿರಿಯರು, ಮಹಿಳೆಯರು, ಯುವತಿಯರು ಎನ್ನದೇ ಮಕ್ಕಳು ಎಲ್ಲರೂ ಕೂಡ ಒಂದು ಒಳ್ಳೆ ರೀತಿಯಿಂದ ನೃತ್ಯವನ್ನು ಮಾಡಿ ಹೆಜ್ಜೆಯನ್ನು ಹಾಕಿ ಗಮನವನ್ನು ಸೆಳೆದರು. ಮೆರವಣಿಗೆ ಭಗತ್ ಸಿಂಗ್ ವೃತ್ತ, ಬಸವೇಶ್ವರ ವೃತ್ತ, ಆಮೇಲೆ ಅಂಬೇಡ್ಕರ್ ವೃತ್ತ ಬಂದು ರಂಗಮಂದಿರ ತಲುಪಿತು. ಇದೇ ವೇಳೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ, ಸಿಇಒ ಡಾಕ್ಟರ್ ಗಿರೀಶ್ ಬದೋಲೆ ಅವರಿದ್ದರು, ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಬಿ ಕರಾಳೆ ಅವರಿದ್ದರು, ರಘುನಾಥರಾವ್ ಜಾಧವ್ ಅಂದರೆ ಶಿವಾಜಿ ಜಯಂತಿಯ ಒಂದು ಉತ್ಸವ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ರಘುನಾಥರಾವ್ ಜಾಧವ್ ಸೇರಿದಂತೆ ಮರಾಠ ಸಮುದಾಯದ ಬಾಂಧವರು, ಮಹಿಳೆಯರು, ಮಕ್ಕಳು, ಯುವಕ ಯುವತಿಯರು ಸಾವಿರಾರು ಸಂಖ್ಯೆಯಲ್ಲಿ ನೆರೆದು ಒಂದು ಒಳ್ಳೆ ರೀತಿಯಿಂದ ಜಯಂತಿಯನ್ನು ಆಚರಣೆ ಮಾಡಿದರು. ಈ ಒಳ ಮೀಸಲಾತಿ ಬಗ್ಗೆ ಇರುವಂಥ ಗೊಂದಲಗಳು, ಸಮಸ್ಯೆಗಳು
ಹಾಗೂ ನ್ಯಾಯಾಲಯದ ಅಡೆತಡೆಗಳು ನಿವಾರಣೆಯಾಗುವವರೆಗೆ ಒಳ ಮೀಸಲಾತಿ ಕೈಬಿಟ್ಟು ಹಳೆ ಮೀಸಲಾತಿ ಜಾರಿಗೆ ತಂದು ನೇಮಕಾತಿ ಮತ್ತು ಶಿಕ್ಷಣಕ್ಕೆ ತೊಂದರೆಯಾಗದಂತೆ ಸೂಕ್ತ ಆದೇಶವನ್ನು ಹೊರಡಿಸುವಂತೆ ಬಲಗೈ ಜಾತಿಗಳ ಒಕ್ಕೂಟದ ಅಧ್ಯಕ್ಷರು ಹಾಗೂ ಸಂವಿಧಾನ ಸಂರಕ್ಷಣಾ ಸಮಿತಿ ಮಹಾಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್ ಬೆಲ್ದಾರ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಗುರುವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಗೆ ಸಂಬಂಧಿಸಿದಂತೆ ಪ್ರವರ್ಗ ಎ, ಬಿ, ಸಿ ಎಂದು ವರ್ಗೀಕರಿಸಿ ಜಾತಿ ಪ್ರಮಾಣ ಪತ್ರ ವಿತರಣೆ ಮಾಡಲು ಹೊರಡಿಸಿರುವಂಥ ಆದೇಶದಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. ಉದ್ಯೋಗಾಕಾಂಕ್ಷಿಗಳಿಗೆ ಬಹಳಷ್ಟು ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಕಳೆದ 2 ವರ್ಷಗಳಿಂದ ಪರಿಶಿಷ್ಟ ಜಾತಿ ಅಲ್ಲದೆ ಇತರೆ ಸಮುದಾಯದವರಿಗೂ ಕೂಡ ಉದ್ಯೋಗ ನೇಮಕಾತಿಯಲ್ಲಿ ಸಮಸ್ಯೆಯಾಗಿದ್ದು ವಯೋಮಿತಿ ಮೀರಿದ ಅಭ್ಯರ್ಥಿಗಳು ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಅದಕ್ಕಾಗಿ ಕೂಡಲೇ ಒಳ ಮೀಸಲಾತಿಯನ್ನು ಎಲ್ಲ ಸಮಸ್ಯೆಗಳು ಬಗೆಹರಿಯುವವರೆಗೆ ಕೂಡಲೇ ಕೈಬಿಟ್ಟು ಮೊದಲನೇ ಒಂದು ಮೀಸಲಾತಿಯನ್ನೇ ಜಾರಿಯಲ್ಲಿಡಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಡಿಎಸ್ಎಸ್ ರಾಜ್ಯ ಸಂಘಟನಾ ಸಂಚಾಲಕ ರಮೇಶ್ ಡಾಕುಳ್ಗಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಮತಗಳು ಬೇಕು, ಆದರೆ ನಮ್ಮ ಏಳಿಗೆ ಅವರಿಗೆ ಬೇಕಾಗಿಲ್ಲ. ನಮ್ಮ ಸಮುದಾಯದ ಪ್ರಭಾವಿ ಹುದ್ದೆಗಳಲ್ಲಿ ಪ್ರಭಾವಶಾಲಿ ಮಂತ್ರಿಗಳಿದ್ರೂ ಕೂಡ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದ್ರೂ ಕೂಡ ದಿವ್ಯ ಮೌನ ವಹಿಸಿರುವುದಕ್ಕೆ ವಿಷಾದವನ್ನು ವ್ಯಕ್ತಪಡಿಸುತ್ತೇವೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಬಾಬುರಾವ್ ಪಾಸ್ವಾನ್, ದಲಿತ ಸೇನೆ ಜಿಲ್ಲಾಧ್ಯಕ್ಷ ಶ್ರೀಪತರಾವ್ ದಿನೆ, ಡಿಎಸ್ಎಸ್ ಸಂಚಾಲಕ ಶಿವಕುಮಾರ್ ನಿಲಿಕಟ್ಟಿ, ಬಿವಿಪಿ ಅಧ್ಯಕ್ಷ ಸಂದೀಪ್ ಕಾಂಟೆ, ಬಿವಿಎಸ್ ಅಧ್ಯಕ್ಷ ಪ್ರದೀಪ್ ನಾಟೇಕರ್, ಅಂಬಾದಾಸ್ ಗಾಯಕ್ವಾಡ್, ಪೊಟ್ಟು ದೀನೆ, ದಿಲೀಪ್ ಭೋಸ್ಲೆ, ರಮೇಶ್ ಪಾಸ್ವಾನ್, ಸೂರ್ಯಕಾಂತ್ ಸಾಧುರೆ, ಗೌರಿಶಂಕರ್ ವಾಗ್ಮಾರೆ, ಭೀಮರಾವ್ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಅದು ಪ್ರಿಯಾರಿಟಿ ಪ್ರಕಾರ ಎ ಗುಂಪಿಗೆ ಹೋಗುತ್ತೆ. ಫಸ್ಟ್ ಎ, ಆ ನಂತರ ಬಿ. ಈಗ ಒಂದೇ ಹುದ್ದೆ ಇತ್ತು, ಅದ್ರದ್ದು ಈಸ್ ಗೋಸ್ ಟು ಎ ಗ್ರೂಪ್, ಮುಗಿತದು, ಅಲ್ಲಿಗೆ ಮುಗಿತು. ಮತ್ತೊಂದು ಡಿಪಾರ್ಟ್ಮೆಂಟ್ ಬರುತ್ತೆ, ಅಲ್ಲಿನೂ ಕೂಡ ಈಗ ಪೊಲಿಟಿಕಲ್ ಸೈನ್ಸ್ ಇದೆ, ಈಗ ಸೋಷಿಯಾಲಜಿ ಇದೆ. ಸೋಷಿಯಾಲಜಿದಾಗ ಒಂದೇ ಪೋಸ್ಟ್ ಇದೆ, ಅದು ಎ ಗ್ರೂಪಿಗೆ ಹೋಯ್ತು. ಅದು ಪ್ರಿಯಾರಿಟಿ ಪ್ರಕಾರ ಒಳ ಮೀಸಲಿದ ಪ್ರಿಯಾರಿಟಿನೇ ಹಂಗೆ, ಫಸ್ಟ್ ಪ್ರಿಯಾರಿಟಿ ಎ ಗ್ರೂಪಿಗೆ ಕೊಡ್ಬೇಕಂತಿದೆ. ಈಗ ಒಂದೇ ಹುದ್ದೆ ಎ ಗ್ರೂಪ್, ಮತ್ತೊಂದು ಘಟಕ ಬರುತ್ತೆ, ಅಲ್ಲಿನೂ ಫಸ್ಟ್ ಪ್ರಿಯಾರಿಟಿ ಎ ಗ್ರೂಪ್ ಅಂದಾಗ ಅಲ್ಲಿನೂ ಅದೇ ಹೋಗುತ್ತೆ, ಒಂದೇ ಪೋಸ್ಟ್ ಇದೆ. ಹಾಗಾಗಿ ನಾವೇನು ಹೇಳ್ತೇವೆ, 9 ಒಂದೇ ಕಡೆ ಹೋಯ್ತು, 10 ಪೋಸ್ಟ್ ಕ್ರೋಢೀಕರಿಸಿ ಆ ಒಂದೇ ಸರಿ 10 ಪೋಸ್ಟ್ ಅನ್ನ ಏಕಕಾಲಕ್ಕೆ ನೀವು A, B, C 3 ಭಾಗಗಳು ವರ್ಗೀಕರಿಸಿ ಒಟ್ಟಾಗ 3 ಗುಂಪಿನ ಸಮುದಾಯಗಳಿಗೆ ನ್ಯಾಯ ಸಿಗುತ್ತೆ. ಈಗ ಒಂದು ಸ್ಮಾಲ್ ಸ್ಕೇಲ್ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮದಲ್ಲಿ 44 ಪೋಸ್ಟ್ಗಳನ್ನ ಕಾಲ್ ಮಾಡಿದ್ದಾರೆ. 44ರಲ್ಲಿ ಎ ಗುಂಪಿನವರಿಗೆ 12 ಪೋಸ್ಟ್ ಹೋಗ್ತಾ ಇದೆ, ಬಿ ಗುಂಪಿನವರಿಗೆ ಒಂದೇ ಒಂದು ಪೋಸ್ಟ್ ಬರ್ತಾ ಇದೆ. ಇದು ಯಾವ ನ್ಯಾಯ? ಅದನ್ನೇ ಸರಿಪಡಿಸಬೇಕು. ಟೆಕ್ನಿಕಲ್ ಪ್ರಾಬ್ಲಮ್ ಆಫೀಸರ್ಸ್ ಮಾಡಿದ್ದಾರೆ. ಈ ಬಿಂದುಗಳನ್ನು ರೋಸ್ಟರ್ ಬಿಂದುವನ್ನು ಸೃಷ್ಟಿ ಮಾಡಿದ್ದಾರೆ. ಅಲ್ಲಿ ಮಾಡತಕ್ಕಂಥ ಸಂದರ್ಭದಲ್ಲಿ ಘನಘೋರವಾದಂತ ನಮ್ಮ ಬಲಗೈ ಸಮಾಜಕ್ಕೆ ಒಂದು ಮರಣ ಶಾಸನವಾದಂತ ಈ ಶಾಸನ ರೂಪಿಸಿದ್ದಾರೆ. ಅದಕ್ಕಾಗಿ ಇವತ್ತ ಇಡೀ ಸಮುದಾಯದ ಒಟ್ಟಿಗೆ ತಗೊಂಡೆ, ಬಲಗೈ ಇರ್ಬೋದು, ಎಡಗೈ ಇರ್ಬೋದು, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಎಲ್ಲಾ ಫಲಾನುಭವಿಗಳು 101 ಜಾತಿ SC-ದಾಗಿರ್ಬೋದು, ST-ದಾಗಿರ್ಬೋದು, OBC-ದಾಗಿರ್ಬೋದು, ಇವತ್ತ EWS ತಪ್ಪಕ್ಕಂಥವ್ರು, ಅದು ಅಸಂವಿಧಾನಿಕವಾಗಿ ತಪ್ಪಕ್ಕಂಥವ್ರು ಇವತ್ತು ರಿಸರ್ವೇಶನ್ ಫಾಯ್ದಾ ತಗೊಳ್ತಾ ಇದ್ದಾರೆ. ನಾವು ಯಾರಿಗೂ ಬಾಬಾ ಸಾಹೇಬ್ ರಿಸರ್ವೇಶನ್ ಹೊಳ್ತಾ ಇಲ್ಲ, ತಗೋರು ಎಲ್ಲರೂ ಮುಂದೆ ಬರ್ರಿ, ಈ ದೇಶ ಕಟ್ಟೋಣ ನಾವು. ಆದರೆ ಒಬ್ಬರಿಗೆ ಅನ್ಯಾಯ ಮಾಡಿ ಇದು ಮಾಡ್ತೀರಿ ಅಂದ್ರೆ ಇದು ಸಹಿಸಲಾದ ಮಾತಿದೆ. ಇದ್ರೊಳಗೆ ಇರಲಿಲ್ಲ, ಯಾಕಂದ್ರೆ ಇದು ಫಸ್ಟ್ ರಿಸರ್ವೇಶನ್ ಬೈಪರ್ಕೇಶನ್ ಇಂಪ್ಲಿಮೆಂಟೇಷನ್ ಟೋಟಲ್ ಓವರ್ ಆಲ್ ಇಂಡಿಯಾದಾಗ ಕರ್ನಾಟಕದಾಗ ಇದು ಆದ್ಮೇಲೆ ಇದು ಅಧಿಕಾರಿಗಳು ಗೊಂದಲ ಗೂಡಾಗಿದ್ರು, ಹ್ಯಾಗ್ ಮಾಡ್ಬೇಕನ್ನೋದೇ ಗೊತ್ತಾಗಿಲ್ಲ ಅವ್ರಿಗೆ. ಈ ರೋಸ್ಟರ್ ಬಿಂದು ಒಂದು ಮೊದಲೇ ಹಳೇದು ಅಳವಡಿಸ್ಕೊಂಡಿದ್ದಾರೆ, ಅದು ಸಾಧ್ಯನೇ ಇಲ್ಲ. ಹೊಸ ರೋಸ್ಟರ್ ಬಿಂದು ಸೃಷ್ಟಿ ಮಾಡ್ಬೇಕಿದೆ. ಇದು ಎಲ್ಲಿ ಅಪ್ಲೈ ಆಗುತ್ತೆ ಜಾಸ್ತಿ? ಈಗ ಟೀಚರ್ಸ್ ಸೆಲೆಕ್ಷನ್ ಇದೆ, ಉದಾಹರಣೆ ಈಗ ಸಾವಿರಾರು, ಈಗ ಒಂದು 50,000 ಸೆಲೆಕ್ಷನ್ ಬಂದಾಗ ಅಲ್ಲಿದು ಸರಿ ಹೋಗುತ್ತೆ, 5, 5, 6. ಆಮೇಲೆ ಪೊಲೀಸ್ ಇಲಾಖೆ ಇದೆ, ಅಲ್ಲಿ ಸಾವಿರಾರು ಪೋಸ್ಟ್ ಬರುತ್ತೆ. ಈಗ ಸಾವಿರಾರು ಪೋಸ್ಟ್, ಲಕ್ಷಾಂತರ ಪೋಸ್ಟ್ ಬರೋ ಕಡೆ ಇದು ಅಪ್ಲೈ ಆಗುತ್ತೆ. ಅದು 1, 2, 3 ಗ್ರೇಡ್ 1, ಗ್ರೇಡ್ 2 ಅಧಿಕಾರಿಗಳ ಕಡೆ ಇದು ಗೊಂದಲ ಆಗ್ತದೆ. ಈ ಗೊಂದಲ ಸೃಷ್ಟಿ ಮಾಡ್ಬೇಕಂದ್ರೆ ಇದು KPSC ಅಂತಕ್ಕಂಥ ಏನು ನೇಮಕಾತಿ ರಿಕ್ರೂಟ್ಮೆಂಟ್ ಬೋರ್ಡ್ ಇದೆ, ಅದ್ರ ಒಳಗಡೆ ನೀವೆಲ್ಲ ಕ್ಲಬ್ ಆಗ್ಬೇಕು. ಇಡೀ ಎಲ್ಲಾ ಇಲಾಖೆ ಪೋಸ್ಟ್ಗಳು ಒಂದೇ ಕಡೆ ಕ್ಲಬ್ ಆಗಿ ಆವಾಗ ಹಂಚಿಕೆ ಆಗಬೇಕು. ಎಲ್ಲಾ ಡಿಪಾರ್ಟ್ಮೆಂಟ್ ಸೇರಿ ಒಂದು 300 ಪೋಸ್ಟ್ ಬರ್ತಾರೆ ಅಂತ SC, ಆವಾಗ ಅದ್ರ ಮೇಲೆ ಎಲ್ಲ ಉಪಜಾತಿಗಳು A, B, C ನಲ್ಲಿ ಹಂಚಿಕೆ ಮಾಡಿದಾಗ ಇದು ನ್ಯಾಯ ಸಿಗುತ್ತೆ. ಇದು ಈ ಪಂಜಾಬ್, ತಮಿಳುನಾಡಿನಲ್ಲಿ ಮಾಡಿದರೆ ಇವ್ರು ಹೋಗಿ ಅಧ್ಯಯನ ಮಾಡಬರ್ಬೇಕು. ಅಲ್ಲಿ ಈ ತರ ಬೈಪರ್ಕೇಶನ್ ಮಾಡಿರ್ತಕ್ಕಂಥ ಉದಾಹರಣೆ ಇದೆ. ಅಲ್ಲಿ ಯಾರೋ ಸಮುದಾಯಗಳಿಗೆ ಅನ್ಯಾಯ ಆಗಿದೆ, ಇಲ್ಲಿ ಇವರು ಅಧಿಕಾರಿಗಳು ಗೊಂದಲ. ಮತ್ತು ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆಯವರಿಗೆ ಪಾತ್ರ ನಿರ್ವಹಿಸಬೇಕಾಗಿತ್ತು. ಅದು ಸರಿಯಾದಂತ ಮಾಹಿತಿ ಆ ಪ್ರಿನ್ಸಿಪಲ್ ಸೆಕ್ರೆಟರಿಗಿಲ್ಲ, ಕಮಿಷನರ್ಗಿಲ್ಲ, ಆ ಮಿನಿಸ್ಟರ್ಗಾರ ಅದೇನೋ ಗೊತ್ತಿಲ್ಲ. ಬಟ್ ಇದು ಸಂಪೂರ್ಣ ನಿರ್ಲಕ್ಷ್ಯದ ಸಮಾಜ ಕಲ್ಯಾಣ ಇಲಾಖೆ. CM ತಪ್ಪು ಮಾಹಿತಿ ಕೊಡೋದು, ಬೇರೆ ಬೇರೆ ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ಕೊಡೋದು, ಈ ತರ ಮಾಡಿ ಇದು ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಹೇಳಿದ್ರು ಎಲ್ಲ ಒಂದ್ ಕಡೆ ಕ್ರೋಢೀಕರಣ ಮಾಡಿದಾಗ ಮಾತ್ರ ನ್ಯಾಯ ಸಿಗಕ್ಕೆ ಸಾಧ್ಯ ಆಗ್ತದೆ.
ನೀವು ಒಂದು ಪೋಸ್ಟ್ ಒಬ್ಬರಿಗೆ ಕರೆದ್ರೆ ಒಂದು ಯೂನಿವರ್ಸಿಟಿದಾಗ ಒಂದೊಂದು ಡಿಪಾರ್ಟ್ಮೆಂಟ್ ಪೋಸ್ಟ್ ಇರ್ತಾವೆ, ಆ ಒಂದೊಂದೇ ಪೋಸ್ಟ್ ಬರ್ತಾವೆ, ಆಟೋಮೆಟಿಕ್ಕಾಗಿ ಒಂದೇ ಸಮುದಾಯಕ್ಕೆ ಹೋಗ್ತವೆ. ಅಲ್ಲಿ ಎಲ್ಲ ಒಂದು ಕಡೆ ಕ್ಲಬ್ ಮಾಡಿದ್ರೆ ಮಾತ್ರ ಹಂಚಲಕ್ಕೆ ಸಾಧ್ಯ ಆಗ್ತದೆ. ಈಗ 4-5 ಡಿಪಾರ್ಟ್ಮೆಂಟ್ ಪೊಲಿಟಿಕಲ್ ಸೈನ್ಸ್ ಇರ್ತದೆ, ಸೋಷಿಯಾಲಜಿ ಇರ್ತದೆ, ಎಲ್ಲ ಡಿಪಾರ್ಟ್ಮೆಂಟ್ ಇರ್ತದೆ, ಅದೆಲ್ಲ ಒಂದೊಂದು ಪೋಸ್ಟ್ ಕರೆದ್ರೆ ಒಂದು ಕಡೆ ಹೋಗೋ ಚಾನ್ಸ್ ಇರ್ತದೆ. ಅಲ್ಲೇ ಯೂನಿವರ್ಸಿಟಿದಾಗ ಫಸ್ಟ್ ಹೊಡೆತ ಬಿಡೋದು ಯೂನಿವರ್ಸಿಟಿ ಲೆವೆಲ್ದಾಗೆ. ಅದಕ್ಕೆ ಅದೊಂದು ಫಸ್ಟ್ ಸರಿಪಡಿಸಿದಾಗ ಮಾತ್ರ ನ್ಯಾಯ ಕೊಡಕ್ಕೆ ಆಗ್ತದೆ. ಮಾಡಿದಿರಿ ಅದು ನ್ಯಾಯ ಎಲ್ಲಿ ಸಿಗ್ಲತ್ತದ ನಾವು. ಮತ್ತು ಯಾವುದು ಸರ್ಕಾರದ ಬಾಬಾ ಸಾಹೇಬ್ ಕೊಟ್ಟಂತ ಒಂದು ಸವಲತ್ತಿದೆ, ಅದು ಒಂದು ಜನರೇಷನ್ ಸಿಕ್ತು, ಇನ್ನೊಂದು ಜನರೇಷನ್ ಸಿಗೋದಿಲ್ಲ ಅದಕ್ಕೆ. ಈಗ ರಿಟೈರ್ಡ್ ಆದ್ಮೇಲೆ ಮುಂದಿನ ಜನರೇಷನ್ ಮಕ್ಕಳು ಸಿಗೋದು, ಮತ್ತೆ ಒಂದು ಜನರೇಷನ್ ತಗೊಂಡು ಮತ್ತೆ 30-40 ವರ್ಷ ರಿಟೈರ್ಮೆಂಟ್ ಆದ್ಮೇಲೆ ಮತ್ತೊಂದು ಸಮುದಾಯಕ್ಕೆ ಆಗ್ತದೆ, ಮತ್ತೆ ಅವಾಗ ಕೂಡ ಸೇಮ್ ಆಗ್ತದೆ. ಈ ಪರಿಸ್ಥಿತಿ ನಿರ್ಮಾಣ ಆಯ್ತು. ಸರಿ, ಕರೆದಂತ ಕಾಲ್ ಫಾರಂ ಮಾಡಿರುವಂತ ಹುದ್ದೆಗಳಿಗೆ ಏನು ಹೇಳಿ ಬಯಸ್ತೀರಿ? ನಮ್ದು ಫಸ್ಟ್ ಬೇಡಿಕೆನೆ ಅದು ಇದೆ. ಯಾಕೆಂದ್ರೆ ಇದು ತಾರತಮ್ಯವಾಗಿದೆ. ಇವತ್ತೇನು ಸರ್ಕಾರದ ಇಲಾಖೆಯಲ್ಲಿ ಮಾನ್ಯ ಸಮಾಜ ಕಲ್ಯಾಣ ಮಂತ್ರಿ ನಮ್ಮೂರ ಇದ್ದಿರ್ಬೋದು, RDPR ಮಂತ್ರಿ ಇರ್ಬೋದು, ಇವತ್ತು ನಮ್ಮ ಗೃಹ ಮಂತ್ರಿಗಳು ಇರ್ಬೋದು, ಸುಮಾರು ರಾಜ್ಯದ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ನಮ್ಮ ಸಚಿವರುಗಳಿದ್ದಾರೆ. ಇದು ಅಧಿಕಾರಿ ಲೆವೆಲ್ನಲ್ಲಿ ಆಗ್ಯದ ಅಂತ ಒಂದ್ ಕಡೆ ಗೊಂದಲ ಎತ್ತಿದೆ. ಆಯ್ತು, ಅಧಿಕಾರಿಗಳು ತಪ್ಪು ಮಾಡಿರ ಅಂತಂದ್ರೆ ಇಮಿಡಿಯೇಟ್ ಆಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಇವೆಲ್ಲ ಆಗಿದ್ದದ. ಇಮಿಡಿಯೇಟ್ ಆಗಿ ಸರ್ಕಾರ ಇದನ್ನು ಸರಿಪಡಿಸಬೇಕು. ಈಗಾಗಲೇ ಚಾಮರಾಜನಗರ, ಮೈಸೂರು, ಬೆಂಗಳೂರು ಎಲ್ಲ ಯೂನಿವರ್ಸಿಟಿಗಳಲ್ಲಿ ಬೀದಿಗಿಳಿದು ಇವತ್ತು ನಾವು ನೋಡ್ತಾ ಇದ್ದೀವಿ, ಸಾವಿರಾರು ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ. ಅದು ಕೆಲವೇ ಜಿಲ್ಲೆಗಳು ಶಾಂಪಲ್ ಹೇಳ್ತಾ ಇದ್ದೀನಿ. ಒಂದ್ ವೇಳೆ ಇದೇ ಹೆಂಗೆ ಮುಂದುವರೆದರೆ ಇಡೀ ರಾಜ್ಯಾದ್ಯಂತ ಅದು ಮುಗಿಲು ಹೇಳ್ತದೆ. ಯಾಕೆಂದ್ರೆ ಯಾರಿಗೂ ಅನ್ಯಾಯ ಆಗಬಾರ್ದು. ಅದಾಗ ವಿಶೇಷವಾಗಿ ಬಲಗೈ ಸಮುದಾಯದ ನಮ್ಮ ಬ್ರದರ್ ಪಾಸ್ವಾನ್ ಹೇಳಿದಾಗ ನಾವು 90% ಜನ, ಇವತ್ತು 90% ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿ ಇವತ್ತು ನಾವು ಸರ್ಕಾರ ಅಧಿಕಾರಕ್ಕೆ ತಂದಿದ್ದೀವಿ. ಅದೇ ಅಧಿಕಾರಸ್ಥರು ನಮಗೆ ಅನ್ಯಾಯ ಮಾಡಿದ್ರೆ ಸುಮ್ಮನೆ ಕೊಡಕ್ಕಾಗ್ತಾನೆ. ಈ ಒಂದು ಸಂದರ್ಭದಲ್ಲಿ ಇದಕ್ಕೆ ನಾವು ತಕ್ಷಣಕ್ಕೆ ಈ ವಿಧೇಯಕವನ್ನ ಏನು ರಾಜ್ಯಪಾಲರು ಹೋಗಿದೆ, ಅವರು ಅದಕ್ಕೆ ಆಲ್ರೆಡಿ ಸುಮಾರು ಜನರು ಹೋಗಿದ್ದಾರೆ. ಈಗಾಗಲೇ ಬೇರೆ ಬೇರೆ ತಮಗೆ ಬೇಕಾದರೂ ನಮ್ಗೆ ಜಾರಿ ಮಾಡೋಂತ ಹೋಗ್ತಾ ಇದೆ. ಬೀದರ್ ನಗರದ ಶಿವನಗರ ಉತ್ತರದಲ್ಲಿಯ ಮಿಲೇನಿಯಂ ಪಬ್ಲಿಕ್ ಶಾಲೆ ರಸ್ತೆಯಲ್ಲಿರುವಂತಹ ಡೆನ್ ಕಚೇರಿಯ ಪಕ್ಕದಲ್ಲಿರುವಂತಹ ಕಾಂಗ್ರೆಸ್ ಕಚೇರಿಯ ಪಕ್ಕದಲ್ಲಿರುವಂತಹ ಶ್ರೀ ಸಾಯಿ ಕಿರಣ್ ಆಸ್ಪತ್ರೆಯಲ್ಲಿ ಫೆಬ್ರವರಿ 21 ಮತ್ತು 22ರಂದು ಶನಿವಾರ ಮತ್ತು ಭಾನುವಾರದಂದು ಮೂಲವ್ಯಾಧಿ, ಪಿಸ್ತೋಲಾ ಮತ್ತು ಫಿಶರ್ ರೋಗಗಳಿಗೆ ಉಚಿತ ತಪಾಸಣೆ ಶಿಬಿರ ಆಯೋಜನೆ ಮಾಡಲಾಗಿದೆ. ಜೊತೆಗೆ 3 ದಿವಸಗಳ ಔಷಧಿಗಳನ್ನು ಉಚಿತವಾಗಿ ನೀಡಲಾಗ್ತಾ ಇದೆ ಎಂದು ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಒಂದು ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಬ್ರಹ್ಮಾನಂದ ಸ್ವಾಮಿಯವರು ಹಾಗೂ ಡಾಕ್ಟರ್ ಸಪ್ನಾ ಬ್ರಹ್ಮಾನಂದ ಸ್ವಾಮಿಯವರು ಒಂದು ಈ ಮೂಲಕ ಸುದ್ದಿ ಸಮಯಕ್ಕೆ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ. ಡಾಕ್ಟರ್ ಸಪ್ನಾ ಬ್ರಹ್ಮಾನಂದ ಸ್ವಾಮಿಯವರು ಕೂಡ ಈ ಒಂದು ತಪಾಸಣೆ ಮಾಡಲಿದ್ದು ಜಿಲ್ಲೆಯ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಒಂದು ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಸಾಯಿ ಕಿರಣ್ ಆಸ್ಪತ್ರೆ, ಪ್ಲಾಟ್ ನಂಬರ್ 28, ಮಿಲೇನಿಯಂ ಪಬ್ಲಿಕ್ ಶಾಲೆ ರಸ್ತೆ, ಶಿವನಗರ ಉತ್ತರ, ಬೀದರ್. ಮೊಬೈಲ್ ಸಂಖ್ಯೆ 9448100371 9945792688ಗೆ ಸಂಪರ್ಕ ಮಾಡಲು ಅವರು ಕೋರಿದ್ದಾರೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.